ಸುದ್ದಿ ಏನಂತಂದ್ರೆ ಕಾಂಗ್ರೆಸ್ನಲ್ಲಿ ಈಗ ಎರಡೇ ಚರ್ಚೆ, ಒಂದು ಸಿಎಂ ಕುರ್ಚಿ, ಇನ್ನೊಂದು ಕೆಪಿಸಿಸಿ ಪಟ್ಟ. ಒಂದರ ಹಿಡಿತ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸಿಕ್ಕಿದ್ದಾಗಿದೆ, ಇನ್ನೊಂದರ ಮೇಲೆ ಕೂರೋದಕ್ಕೆ ಪೈಪೋಟಿ ನಡೆಸಲಾಗ್ತಾಗಿದೆ. ಆದರೆ ಅಹಿಂದ ಬಣ ಇದಕ್ಕೆ ಬಿಡ್ತಾಗಿಲ್ಲ. ಡಿಕೆ ಶಿವಕುಮಾರ್ ಕಣ್ಣಿಟ್ಟಿರುವಂತಹ ಪಟ್ಟಕ್ಕೆಲ್ಲ ಟವೆಲ್ ಹಾಕಿ ಅಡ್ಡಗಾಲು ಹಾಕಲಾಗ್ತಾಗಿದೆ. ಈಗಾಗಲೇ ಏನಂತಂದರೆ ನಾಯಕರ ಇಷ್ಟೆಲ್ಲ ಸಮಸ್ಯೆಗಳು, ಇಷ್ಟೆಲ್ಲ ಆಕ್ರೋಶಗಳು, ಇಷ್ಟೆಲ್ಲ ಚರ್ಚೆಗಳ ಮಧ್ಯೆಗೆ ಡಿ ಕೆ ಶಿವಕುಮಾರ್ ನಾಯಕರ ಹಿಂದೆ ಗಿರಿಕಿ ಹೊಡೆಯೋರಿಗೆ ಇಲ್ಲ, ಕೆಲಸ ಮಾಡೋರಿಗಷ್ಟೇ ಸ್ಥಾನ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಕಾಂಗ್ರೆಸ್ ಪದಾಧಿಕಾರಿಗಳ ಪಟ್ಟಿ ಸಿದ್ಧಪಡಿಸಲಾಗ್ತಾಗಿದ್ದು ವಾರದಲ್ಲಷ್ಟೇ ಇನ್ನೇನು ಅಂತಿಮವಾಗುವ ಸಾಧ್ಯತೆ ಇದೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಸದಾಶಿವನಗರದ ತಮ್ಮ ನಿವಾಸದಲ್ಲಿ ಹೇಳಿದಂತಹ ಇವರು ನಾಯಕರ ಹಿಂದೆ ಗಿರಿಕಿ ಹೊಡೆಯುವಂತಹವರಿಗೆ ತಾಲೂಕು ಮಟ್ಟದಲ್ಲಿ ಏನಂತ ಹಗಲಿರುಳು ಶ್ರಮಿಸುವವರಿಗೆ ಮಾತ್ರ ಏನಂತಂದರೆ ಪಕ್ಷದ ಜವಾಬ್ದಾರಿ ವಹಿಸಲಾಗುವುದು. ಅಂದರೆ ಯಾರೆಲ್ಲ ಈ ದೊಡ್ಡ ದೊಡ್ಡ ನಾಯಕರ ಹಿಂದೆ ಚಮಚಗಳ ಥರ ಓಡಾಡ್ತಾರಲ್ಲ ಅಂಥವ್ರಿಗೆ ಇಂಡೈರೆಕ್ಟ್ ಆಗಿ ಹಾಗೆ ಹೇಳಿದ್ದವರು. ಏನಂತಂದರೆ ಬೇರೆ ಸುಖ ಸುಮ್ಮನೆ ನಾಯಕರ ಹಿಂದೆ ಓಡಾಡುವಂಥವರಿಗೆ ನಾವು ಸ್ಥಾನವನ್ನು ಕೊಡೋದಿಲ್ಲ. ಯಾರು ಹಗಲು ರಾತ್ರಿ ಎನ್ನದೇ ಕ್ಷೇತ್ರದಲ್ಲಿ ದುಡಿತಾ ಇದ್ದಾರಲ್ಲ ಅಂಥವರಿಗೆ ಮಾತ್ರ ನಾವು ಏನಂತಂದರೆ ಪಕ್ಷದ ಜವಾಬ್ದಾರಿಯನ್ನು ವಹಿಸ್ತೀವಿ ಅಂತ ಹೇಳಿದ್ದಾರೆ. ಹಾಗಾದರೆ ಏನು ಹೇಳಿದ್ದಾರೆ ಅಂತ ನೋಡ್ತಾ ಹೋಗೋದಾದರೆ, ತಾಲೂಕುಗಳಲ್ಲಿ ಹಗಲಿರುಳು ಶ್ರಮಿಸುವ ಕಾರ್ಯಕರ್ತರಿಗೆ ಮಾತ್ರ ಪಕ್ಷದ ಜವಾಬ್ದಾರಿಯನ್ನು ನೀಡ್ತೇವೆ. ಯಾರಿಗೆ ಜವಾಬ್ದಾರಿ ಕೊಟ್ಟರೆ ಫಲಿತಾಂಶ ಬರುತ್ತೋ ಅಂಥವರಿಗೆ ಮಾತ್ರ ನಾವು ಈ ಒಂದು ಜವಾಬ್ದಾರಿಯನ್ನು ನೀಡ್ತೇವೆ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಕೆಲಸ ಮಾಡೋದಕ್ಕೆ ಯಾರಿಗೆ ಆಸಕ್ತಿ ಇಲ್ವೋ ಅವರನ್ನು ಬದಲಿಸಿ ಅನ್ಯರನ್ನ ನೇಮಕ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಇದೇ ರೀತಿಯಲ್ಲಿ ನೇಮಕ ಮಾಡೋದಕ್ಕೆ ಎಐಸಿಸಿ ಕೂಡ ನಮಗೆ ಸೂಚನೆಯನ್ನ ನೀಡಿದೆ. ಮೀಸಲಾತಿ ಆಧಾರದಲ್ಲಿ ಪದಾಧಿಕಾರಿಗಳ ಸ್ಥಾನಕ್ಕೆ ಮಹಿಳೆಯರು ಕೂಡ ಪರಿಗಣನೆ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಏನಂತಂದ್ರೆ ಈಗಾಗಲೇ 2023ರ ವಿಧಾನಸಭೆ ಚುನಾವಣೆಯಲ್ಲಿ ಏನಂತ ಕಾಂಗ್ರೆಸ್ ಮತ್ತು ಎಸ್ಪೆಷಲಿ ಡಿ ಕೆ ಶಿವಕುಮಾರ್ ಅವರು ಮಾಡಿದಂತಹ ಸೂತ್ರ ಪ್ಲಾನ್ಗಳು ವರ್ಕೌಟ್ ಆಗಿದೆ. ಆದರೆ ಮುಂದಿನ 2028ರ ಚುನಾವಣೆಗೆ ಕಾಂಗ್ರೆಸ್ ಈಗಿನಿಂದಲೇ ಪ್ಲಾನನ್ನು ಮಾಡ್ಕೊಳ್ತಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಅದೇ ತಾಲೂಕು ಮಟ್ಟದಲ್ಲಿ ಏನಂತಂದರೆ ಫಲಿತಾಂಶ ನೀಡುವವರಿಗೆ ಮಾತ್ರ ಮಣೆ ಹಾಕ್ತೀವಿ ಅಂತ ಹೇಳಿದ್ದಾರೆ. ಕೆಪಿಸಿಸಿ ಪದಾಧಿಕಾರಿಗಳ ಪಟ್ಟಿ ವಾರದಲ್ಲಿ ಫೈನಲ್ ಮಾಡ್ತೀವಿ. ಆ ಕೆಪಿಸಿಸಿ ಪದಾಧಿಕಾರಿಗಳ ಪಟ್ಟಿಯಲ್ಲಿ ಯಾರದೆಲ್ಲ ಹೆಸರಿರುತ್ತೆ, ಯಾರಿಗೆಲ್ಲ ಏನಂದರೆ ಕಿಕ್ ಬ್ಯಾಕ್ ಮಾಡ್ತಾರೆ ಅಥವಾ ಯಾರಿಗೆಲ್ಲ ಕಿಕ್ ಮಾಡ್ತಾರೆ ಅಂತ ನೋಡಬೇಕಾಗಿದೆ.